ಸೊಪ್ಪು ಉಪ್ಸಾರು ಸೂಪರ್ ಟೇಸ್ಟಿಯಾಗಿರುತ್ತೆ ಇದಂತೂ. ಮಾದೇಶ್ವರನ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಅವಳು ಮುದ್ದೆ ಜೊತೆ ತಿಂತಿದ್ದಾಳೆ. ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೀಗೆ ಸೊಪ್ಪು ಮುದ್ದೆ ಉಪ್ಸಾರು ಹೆಂಗೈತೆ? ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್. प्रतिभा में सत्य भाव में सत्य भाव में कोपवेने नन्नली ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಗಂತೂ ಬಿಸಿಲು ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಫಸ್ಟ್ ಇಲ್ಲೇ ಬಿಸಿಲು ಇಲ್ಲೇ ಕಾಯಿಸ್ಕೊತೀವಿ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಹಂಗೆ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನೇನೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ಮಗ ಸೌಂಡ್ ಮಾಡ್ತಿದ್ದಾನೆ ನೋಡಿ. ಸೊ ದಿಗೋಲ್ ಆಟ ಆಡ್ಸ್ಕೊಂಡು ಕುಂತವನೆ. ಅವ್ನು ಇವಾಗ ತಾನೇ ಮಲಗವನೆ. ತಡಿಯಪ್ಪ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದಕ್ಕೂ ಎದ್ದ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಸೊ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗುಂಡು ನೋಡಿ ಫುಲ್ಲು ಕೈ ಕಾಲೆಲ್ಲ ಬಿಡ್ತಾವನು ಎತ್ಕೊಳ್ಳಿ ಅಂತ. ನಮ್ಮ ಮನೇಲಿ ಸ್ಪೆಷಲ್ ರೆಸಿಪಿ. ಸೊ ಸೀಗೆ ಸೊಪ್ಪು ಉಪ್ಸಾರು ಸೂಪರ್ ಟೇಸ್ಟಿಯಾಗಿರುತ್ತೆ ಇದಂತೂ. ಮಾದೇಶ್ವರನ್ ಸಾಂಗ್ ಇದೆಯಲ್ಲ, ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಬಾಯಲ್ಲಿ ನೀರು ಬರ್ತಿದೆ ಆಗ್ಲೇನೆ. ಸೊ ಇದು ಪಲ್ಯ ಸಾರು. ಎಷ್ಟು ಚೆನ್ನಾಗಿದೆ ಅಲ್ವಾ. ಮುದ್ದೆ ಜೊತೆ ಸಖತ್ ಕಾಂಬಿನೇಷನ್. ಬಟ್ ನಾನು ಮುದ್ದೆ ತಿನ್ನಂಗಿಲ್ಲ ಅಂತ ಅಂತೀನಿ, ಅನ್ನ ತಗೊಂಡಿದ್ದೀನಿ. ಸೊ ಬನ್ನಿ ಮಗ ಟೇಸ್ಟ್ ಫಸ್ಟು. ಸೊಪ್ಪು ಅಮೃತ. ನಾನು ಮೊದಲೇ ಹೇಳ್ದಂಗೆ ಇದ್ರ ಮುಂದೆ ಯಾವ ಚಿಕನ್ ಮಟನ್ ಏನೂ ಇಲ್ಲ. ಸಖತ್ತಾಗಿದೆ. ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಅವಳು ಮುದ್ದೆ ಜೊತೆ ತಿಂತಿದ್ದಾಳೆ. ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೀಗೆ ಸೊಪ್ಪು ಮುದ್ದೆ ಉಪ್ಸಾರು ಹೆಂಗೈತೆ? ಸಖತ್ತಾಗೈತೆ. ಇಬ್ರಿಗೂ ಅಷ್ಟೇ ಉಪ್ಸಾರು ಅಂದರೆ ಸಿಕ್ಕಾಪಟ್ಟೆ. ನಾನು ಅನ್ನ ಜೊತೆ ಬ್ಯಾಟಿಂಗ್, ಅವಳು ಮುದ್ದೆ ಜೊತೆ ಬ್ಯಾಟಿಂಗ್. ಸೂಪರ್ ಟೇಸ್ಟ್ ಉಪ್ಸಾರು. ಕೆಲ್ಸಕ್ಕೆ ಹೋಗೋರ್ಗೆ, ಬ್ಯಾಚುಲರ್ಸ್ಗೆ, ಹಾಗೇನೆ ಮನೆಗೆ ಗೆಸ್ಟ್ ಬಂದ್ರು ಏನಪ್ಪಾ ಬೇಗ ಮಾಡೋದು ಅನ್ನೋರ್ಗೆ ಈ ಒಂದು ರೆಸಿಪಿ. ಒಂದ್ ಕಡಾಯಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ಜಜ್ಜಿ ಕೂಡ ಹಾಕೊಳ್ಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೇನೆ 1-2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡು 4-5 ಹಸಿಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕೊಂಡು ಎಲ್ಲಾನು ಕೂಡ ಫ್ರೈ ಆದ್ಮೇಲೆ ಒಂದು 1/2 kg ಆಗುವಷ್ಟು ಚಿಕನ್ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಸೊ 1/2 kg ಆಗುವಷ್ಟು ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇದೊಂದು ಅರ್ಧ ಬೇಯೋ ತನಕ ವೇಟ್ ಮಾಡ್ಬೇಕಾಗತ್ತೆ. ತುಂಬಾನೇ ಬೇಗನೂ ಕೂಡ ಆಗುತ್ತೆ. ಯಾರಾದ್ರೂ ಗೆಸ್ಟ್ ಬಂದ್ರು ಅರ್ಜೆಂಟ್ ಏನಪ್ಪಾ ಮಾಡೋದು ಅಂತಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಬಂದಿರೋ ಗೆಸ್ಟ್ ಕೂಡ ಸಿಕ್ಕಾಪಟ್ಟೆ ಹೋಗ್ಲುತ್ತಾರೆ. ಚಿಕನ್ ಹಾಫ್ ಬಾಯ್ಲ್ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕ್ಯಾಪ್ಸಿಕಮ್, ಹಾಗೇನೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ನೋಡಿ ಇಷ್ಟೇ ಸಿಂಪಲ್ ಆಗುತ್ತೆ. ಬ್ಯಾಚುಲರ್ಸ್ ಕಂತೂ ಬೆಸ್ಟ್ ರೆಸಿಪಿ. ನಿಮ್ಗೆ ಯಾರಿಗಾದ್ರೂ ಬ್ಯಾಚುಲರ್ಸ್ ಫ್ರೆಂಡ್ ಇದ್ರೆ ಯಪ್ಪ ಈ ಚಿಕನ್ ಮಾಡ್ಬೇಕು ಕಣೋ, ಏನಾದ್ರೂ ರೆಸಿಪಿ ಇದ್ರೆ ಹೇಳಿ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಯಾರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮೆಣಸಿನ ಪುಡಿ ಹಾಗೇನೆ ಗರಂ ಮಸಾಲ ಎರಡು ಕೂಡ ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೇನೆ ನಾವು ಫಸ್ಟ್ ಏನ್ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಚಿಕನ್, ಇನ್ನೊಂದು ಹಾಫ್ ಬಾಯ್ಲ್ ಆಗೋ ತನಕ ವೇಟ್ ಮಾಡಿ ಅದಾದ್ಮೇಲೆ ಒಂದ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಸಖತ್ ಟೇಸ್ಟಿ ಆಗಿರುವಂತ ಹಾಗೆ ಕ್ವಿಕ್ ಆಗಿ ಒಂದು 5 ಮಿನಿಟ್ಸ್ ಅಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡದೆ ಮಾಡುವಂತ ಚಿಕನ್. ನಾನು ಇದನ್ನ ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಇವಾಗ ನನ್ನ ಫೇವ್ರೆಟ್ ಲಿಸ್ಟ್ ಅಲ್ಲಿ ಇದು ಕೂಡ ಒಂದಾಗಿದೆ. ಅಷ್ಟು ಚೆನ್ನಾಗಿ ಬಂತು.
ಟೇಸ್ಟ್ ಅಲ್ಲಿ ಮಾತ್ರ ಒಂದ್ ಮಾತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಚಿಲ್ಲಿ ಚಿಕನ್ ಜೊತೆಗೆ ನೀವು ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಚಪಾತಿ, ಪೂರಿ, ಸಾಗು ಯಾವ್ದ್ರ ಜೊತೆ ಬೇಕಾದ್ರೂ ಇದನ್ನ ಕಾಂಬಿನೇಟ್ ಆಗಿ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಕುಕಿಂಗ್ ಇಲ್ಲ ಡೈಲಿ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.